ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 10 ದಿನಗಳಿಂದಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರೋದ್ರಿಂದ ಹೇಮಾವತಿ ಜಲಾಶಯ ಭರ್ತಿಯಾಗಿದೆ. ಕಳೆದ ಒಂದು ವಾರದಿಂದ 30,000 ಕ್ಯೂಸೆಕ್ಸ್ಗೂ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಿತ್ತು. ನಿನ್ನೆಯಿಂದ 60,000ಕ್ಕೂ ಅಧಿಕ ಪ್ರಮಾಣದಲ್ಲಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಿದೆ. ಈ ನೀರು ಕಾವೇರಿ ನದಿಗೆ ಹೋಗಿ ತಲುಪ್ತಾ ಇದೆ, ಕಾವೇರಿ ಜಲಾಶಯಕ್ಕೆ ಹೋಗಿ ತಲುಪುತ್ತೆ. ನಾನು ತೋರಿಸ್ತೇನೆ. ಹಾಸನ ತಾಲೂಕಿನ ಗೊರೂರು ಗ್ರಾಮದ ಬಳಿ ಇರುವಂತಹ ಹೇಮಾವತಿ ಜಲಾಶಯ ಇದು. ಇದರ ಗರಿಷ್ಠ ಮಟ್ಟ 2,922 ಅಡಿ. 2,922 ಅಡಿ ಕೂಡ ತುಂಬಿರುವಂಥದ್ದು. ಕಳೆದ ಒಂದು ವಾರದಿಂದನೂ ಕೂಡ ಇದೇ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೇಮಾವತಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. 37 TMC ಸಂಗ್ರಹ ಸಾಮರ್ಥ್ಯದ ಹೇಮಾವತಿ ಡ್ಯಾಮ್ 37 TMC ಅಷ್ಟು ನೀರನ್ನು ಮಾಡಿಕೊಂಡಿದೆ. ಬಹುತೇಕ ಭರ್ತಿಯಾಗಿರುವಂಥದ್ದು ಹೇಮಾವತಿ ಜಲಾಶಯ. ಆ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ ಹೇಮಾವತಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಿದೆ. ನಿನ್ನೆ ರಾತ್ರಿಯಿಂದ 65,000ಕ್ಕೂ ಅಧಿಕ ಪ್ರಮಾಣದಲ್ಲಿ ಕ್ಯೂಸೆಕ್ಸ್ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಿದೆ. ನದಿ ಪಾತ್ರದ ಜನರಿಗೆ ಕೂಡ ಈಗಾಗಲೇ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ನೀರನ್ನು ಹೊರಬಿಡ್ತಾ ಇದ್ದೇವೆ, 1 ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ಪ್ರಮಾಣದಲ್ಲಿ ನೀರು ಬಿಡುವಂಥ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ, ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿರುವಂಥದ್ದು. ನೀವು ನೋಡ್ತಾ ಇದ್ದೀರಿ ನೀರಿನ ಬೋರ್ಗರೆತ ಎಷ್ಟಿದೆ. ನೀರು ಒಂದು ಹಾಲ್ ನೊರೆಯಂತೆ ಚಿಮ್ಮಿಕ್ಕಿ ಹೊರ ಹೋಗ್ತಾ ಇದೆ. ನೀರಿನ ಪ್ರಮಾಣ ಯಾವ ರೀತಿ ಹರಿತಾ ಇದೆ, ಯಾವ ರೀತಿ ಬೋರ್ಗರಿತಾ ಇದೆ, ಹಾಲ್ ನೊರೆಯಂತೆ ಹುಕ್ಕಿ ಹರಿತಾ ಇದೆ ನೀರು. ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಿರೋದ್ರಿಂದ ತಗ್ಗು ಪ್ರದೇಶಗಳಿಗೂ ಕೂಡ ಹೇಮಾವತಿ ಜಲಾಶಯದ ನೀರು ಹೋಗ್ತಾ ಇದೆ. ಒಟ್ಟಿನಲ್ಲಿ ಇನ್ನೂ ಕೂಡ ಮಲೆನಾಡು ಭಾಗದಲ್ಲಿ ಮೂಡಿಗೆರೆ ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಡ್ಯಾಮ್ನ ಜಲಾಶಯಕ್ಕೆ ಹರಿದು ಬರುವಂಥ ಸಾಧ್ಯತೆ ಇದೆ. ಡ್ಯಾಮ್ನ ಹಿನ್ನೀರು ಭಾಗದಲ್ಲೂ ಕೂಡ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಗದ್ದೆಗಳು ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗಿ ಹೋಗಿರುವಂಥದ್ದು. ಹೇಮಾವತಿ ಡ್ಯಾಮ್ನಿಂದ ಮುಂಭಾಗ ಏನು ಕಾವೇರಿ ನದಿಗೆ ನೀರು ಬಿಡಲಾಗ್ತದೆ, ಆ ಮುಂಭಾಗದಲ್ಲೂ ಕೂಡ ತಗ್ಗು ಪ್ರದೇಶಗಳಿದ್ದಾವೆ. ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿದ್ದಾವೆ. ಹೊಳೆನರಸೀಪುರ ಪಟ್ಟಣಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಒಟ್ಟಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯದಿಂದ ನೀರು ಬಿಡುಗಡೆ ಆಗ್ತಾ ಇದೆ. ಹೇಮಾವತಿ ಹಿನ್ನೀರು, ಹೇಮಾವತಿ ಜಲಾಶಯದ ಮುಂಭಾಗ ಎಲ್ಲವೂ ಕೂಡ ಪ್ರವಾಹದ ರೀತಿಯಲ್ಲಿ ಹೇಮಾವತಿ ನದಿ ಹುಕ್ಕಿ ಹರಿತಾ ಇರುವಂಥದ್ದು. ಕ್ಯಾಮ್ರಾಮನ್ ಅನಿಲ್ ಕುಮಾರ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.